ಗೀತಾ ಗೀತಾ ಅವಳು ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಏನು? ಗುರುಜಿ ಹೇಳಿದ ಸುಳ್ಳು ಅಂತ ನೀನು ಹೇಳ್ತಿರೋದಾ? ನೀನೇ ಹೇಳ್ದೆ ತಂಗೆವ್ವ, ಗುರೂಜಿ ಇದುವರೆಗೆ ಹೇಳಿದ್ದು ಯಾವುದು ಸುಳ್ಳಾಗಿ ನನ್ನ ಲೈಫಲ್ಲಿ ಅಂತ. ಇದೊಂದು ಸುಳ್ಳಾಗ್ಬಿಡುತ್ತಾ? ಹೇಗೆ ಸಾಧ್ಯ? ಸಾಧ್ಯ ಆಗ್ಬಿಡುತ್ತಾ? ನನಗೇನೋ ಹಾಗೆ ಅನಿಸ್ತಿದೆ ತಂಗೆವ್ವ. ಇಲ್ಲ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರ ಮನೆ ಒಳಗಡೆ ಗಾಳಿ ಹೇಗೆ ಬಂತು? ಹೂ ಬಿತ್ತು, ಹೂ ಬಿಡು, ಗಾಳಿ ಬಂದಾಗ ಏನೋ ಒಂದು ಬೀಳುತ್ತೆ, ಸಹಜ ಅದು. ಸೇಮ್ ಟೈಮ್ ಭೂಮ್ ಭೂಮ್ ಶಂಕದವನು ಹೇಗೆ ಬಂದ? ಇದೆಲ್ಲ ನಮ್ಮ ಕಣ್ಣ ಮುಂದೆ ಘಟಿಸಿದ ವಿಷಯಗಳು ತಂಗೆವ್ವ. ನನಗನ್ಸೋದು ಒಂದೇ, ಹೇಗೆ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡೋದಕ್ಕಿಂತ ಬರೋದನ್ನು ಹೇಗೆ ತಡೆಯಬಹುದು ಅಂತ ನಾವು ಯೋಚನೆ ಮಾಡಬೇಕು. ಐ ಆಮ್ ಕರೆಕ್ಟ್ ತಂಗೆವ್ವ? ಈಗ್ಲೂ ನನ್ನ ಮನ್ಸು ಹೇಳ್ತಾ ಇರೋದು ಒಂದೇ. ಏನು? ಅವಳು ನಮ್ಮ ಮನೆ ಹೊಸಲು ತುಳಿಯೋದಕ್ಕೆ ಹೇಗೆ ಸಾಧ್ಯ? ನಾವು ಕಣ್ಣು ಬಿಟ್ಕೊಂಡೇ ಇರ್ತೀವಲ್ವಾ? ಬಿರುಗಾಳಿಗೆ ಬಾಗಿಲು ಹಾಕಕ್ಕಾಗತ್ತ ತಂಗೆವ್ವ? ನಾವು ಕಣ್ಣು ಬಿಟ್ಕೊಂಡು ಹಿಂಗಿದ್ರು ಗಾಳಿ ಧೂಳು ತಗೊಂಡು ಬಂದು ನಮ್ಮ ಕಣ್ಣೊಳಗಡೆ ಹಾಕಿ ಕಣ್ಣು ಮುಚ್ಚಿಸ್ಬಿಡುತ್ತೆ. ಏನು ಭಯ ಹುಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಹಂಗಾದ್ರೆ ನೀನು ಹೆದರ್ತಿದ್ಯಾ ತಂಗೆವ್ವ? ಜಯ, ನನ್ನ ತಂಗಿಯಮ್ಮನಿಗೆ ತಾಪತ್ರೆ ತರಬೇಕು ಅಂತಾನೇ ಈ ಮನೆಯಲ್ಲಿ ಜನ್ಮ ತಾಳಿದ್ಯ ತಂದೆ. ವಿಜಿ, ನಿನ್ನ ಸ್ಟೈಲ್ ನಾವು ನೋಡೇ ಇರ್ಲಿಲ್ಲ ಕಣೋ. ಯಾವ ಸ್ಟೈಲ್? ಪ್ರಾಬ್ಲಮ್ ನ ಬ್ಯೂಟಿಫುಲ್ ಆಗಿ ಟ್ರೀಟ್ ಮಾಡ್ತಿದ್ಯಾ ಮಗ. ಮೊದ್ಲಾಗಿದ್ರೆ ಏಕ್ ಮಾರ್ ದೋ ತುಕಡ ಮಾಡ್ತಿದ್ದೆ, ಆದ್ರೆ ಈಗ ಸುಮಾರು ತುಕಡ ಮುಂದುವರ್ಸಿದ್ಯಾ. ವರ್ಷು ಇದು ಹೀಗೆ ಆಗ್ಬೇಕು. ಕೂದ್ಲು ಕತ್ತರಿಸಿದ್ರೆ ಸ್ಟೈಲ್ ಆಗುತ್ತೆ, ಕಿತ್ರೆ ಪೈನ್ ಆಗುತ್ತೆ. ಅದೇ ಈಗ ಆಗೋದು. ವಿಜಯ್, ಒಟ್ನಲ್ಲಿ ಅವಳಿಗೆ ಒಳ್ಳೆ ಕೊಂಡ್ರು ಕೊಟ್ಟೆ ಬಿಡ ಮಗ. ಆದ್ರೂ ಅವಳು ಧೈರ್ಯ ನೋಡ್ರು. ಏನ್ ಹೆಣ್ಣು ಕುಲದ ಲೀಡರ್ ಅನ್ನೋ ತರ ಬಂದ್ ರೋಪ್ ಹಾಕಿ ಹೋಗ್ತಾಳೆ. ಒಂದು ಅಲ್ಲ, ಹುಡ್ಕೊಂಡ್ ಬಂದ್ ರೋಪ್ ಹಾಕ್ತಾಳೆ. ನಮ್ ಕಾಡ್ತಿರೋ ಪ್ರಶ್ನೆ, ಹೆದರ್ಕೊಂಡ್ ಸಾಯ್ತಿದ್ದ ಹುಡುಗಿಗೆ ಇಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತು ಅಂತ. ಅವತ್ತು ಬೆಂಕಿಯಿಂದ ಬಚಾವಾದ್ಮೇಲೆ ತಾನೇ ಬೆಂಕಿ ಅಂದ್ಕೊಂಡಿದ್ದಾಳ. ಅನ್ಕೊಂಡ ತಕ್ಷಣ ಬೀದಿ ನಾಯಿ ಸಿಂಹ ಆಗಲ್ಲ ಮಗ. ಇಲ್ಲ, ಅವಳು ಬೆಂಕಿನೇ. ವಿಜಿ, ಏನು ಹೇಳ್ತಿದ್ಯಾ? ಅದಕ್ಕೆ ಅವಳೇ ಒಳಗಡೆ ಸುಡ್ತಾ ಇದ್ದಾಳೆ. ನನಗ್ ಚಾಲೆಂಜ್ ಮಾಡಿ ಗೆಲ್ಲಕ್ಕಾಗುತ್ತಾ? ಇದವಳಗ್ ಬೇಕಾಗಿರ್ಲಿಲ್ಲ, ಆದ್ರೆ ನಿನಗ್ ಬೇಕಾಗಿತ್ತು ಕಣ. ಯಾಕಂದ್ರೆ ಈಗ ನಿನ್ ಗೀತಾಗೆ ಯಾವ ಪಾಠ ಕಲಿಸ್ತಾ ಹೋಗ್ತೀಯೋ ಅದನ್ನ ಇಡೀ ಕಾಲೇಜ್ ನೋಡುತ್ತೆ. ವಿಜಯ್, ಯಾರಾದ್ರೂ ನಿನ್ ತಂಟೆಗೆ ಬಂದ್ರೆ ಏನಾಗುತ್ತೆ ಅನ್ನೋ ಪ್ರಾಕ್ಟಿಕಲ್ ಪರೀಕ್ಷೆನೇ ಇದೆ. ನಾಳೆಯಿಂದ ನೀನ್ ಮುಂದೆ ಬಂದ್ರೆ ಅವರೆಲ್ಲ ಎದ್ರಕೊಂಡು ಓಡ್ತಾರೆ. ಹಾಗಾದ್ರೆ ಈ ವರ್ಷ ಪೂರ್ತಿ ಅವಳು ಯಾವ ಕ್ಲಾಸ್ ಅಲ್ಲಿ ಕೂತ್ರು ಕ್ಲಾಸ್ ಇರಲ್ವಾ ಮಗ? ಎಕ್ಸಾಮ್ ಕೂಡ ಅವಳ ಕೈಯಲ್ಲಿ ಪರೀಕ್ಷೆ ಬರೆಯಕ್ಕೂ ಬಿಡಲ್ಲ. ಅವಳಿರೋ ಕಡೆ ಏನಾಗಕ್ಕೂ ಬಿಡಲ್ಲ. ಗೀತಾ, ವಿಜಯ್ ಇನ್ನೂ ಸುಧಾರಿಸ್ಕೊಂಡಿಲ್ವೇ? ಹ್ಞೂ ಕಣ ಗೀತಾ, ನಿನ್ ಮೇಲೆ ಇನ್ನೂ ಸೇಡಿಟ್ಕೊಂಡು ಕತ್ತಿ ಮಸಿತಾನೆ ಇದ್ದಾನೆ. ಸದ್ಯಕ್ಕೆ ನೀನ್ ಅವನ ಹತ್ರ ಹೋಗಿ ರೋಪ್ ಹಾಕಿದ್ರು ಕಳ್ಸಿದಾನೆ. ಅದ್ ನಿನ್ ಪುಣ್ಯ. ಇನ್ನ ಸುಮ್ನಾಗ್ಬಿಡ. ಬೇರೆ ಕಾಲೇಜ್ ಸೇರ್ಕೊಂಡ್ಬಿಡೆ. ನಾವು ಮನೇಲಿ ಏನಾದ್ರೂ ಒಂದು ರೀಸನ್ ಹೇಳಿ ಕಾಲೇಜ್ ಬಿಟ್ಬಿಡ್ತೀವಿ. ಪ್ರತಿ ದಿವಸ ಈ ತರ ಭಯ ಪಟ್ಕೊಂಡ್ ಬರೋದ್ ಬೇಡ ಕಣ. ಅಂದ್ರೆ ಕೆಟ್ಟದಕ್ ಹೆದರ್ಕೊಂಡು ನಾವ್ ಪಲಾಯನ ಮಾಡ್ಬೇಕಾ? ಪ್ರಾಣ ಉಳಿದ್ರೆ ರಸಾಯನ ಬೇಕಾದ್ರೂ ಮಾಡ್ಕೋಬಹುದು ಗೀತಾ. ಏನಾದ್ರೂ ಮಾಡೋಕೆ ಮೊದ್ಲು ನಾವು ಸೇಫ್ ಆಗಿರ್ಬೇಕು. ಕಾಟ ಸಹಿಸ್ಕೊಂಡು ಸಾಯೋದಕ್ಕಾಗುತ್ತಾ? ನನ್ಗಂತೂ ಈ ಕಾಲೇಜ್ ಬಿಡೋದೇ ವಾಸಿ ಅನ್ನಿಸ್ತಾ ಇದೆ. ಬಿಟ್ಟು ಹೋಗೋ ಮಾತೇ ಇಲ್ಲ. ಅಯ್ಯೋ, ನಿನಗೆ ಹೇಗೆ ಹೇಳೋದು? ಪಾಠ ಕೇಳಕ್ ಬಿಡಲ್ಲ ಅಂತಿದ್ದಾನೆ. ಕೂತ್ ಕಡೆ ಎಲ್ಲ ಕಾಟ ಕೊಡ್ತೀನಿ ಅಂತ ಹೆದರ್ಸ್ತಿದ್ದಾನೆ. ನಿನ್ನಿಂದ ನಮ್ಗೆಲ್ರಿಗೂ ತೊಂದ್ರೆ ಕೊಡ್ತೀನಿ ಅಂತಾನು ಹೇಳ್ತಿದ್ದಾನೆ. ಕೊನೆಗೊಂದಿನ ಇಡೀ ಕಾಲೇಜಿಂದ ಅನ್ನಿಸ್ಕೊಂಡು ಬೈಸ್ಕೊಂಡು ಬಿಟ್ಟೋಗೋ ಪರಿಸ್ಥಿತಿನ ತಂದ್ಕೋಬೇಕಾ? ನೀನೇ ಹೇಳು. ಪ್ರಾಬ್ಲಮ್ ಬಂದಾಗ ಸಾಲ್ವ್ ಮಾಡ್ಬೇಕೆ ಹೊರತು
ಅದಕ್ಕೆ ಹೆದರ್ಕೊಂಡು ಹೋಗ್ಬಾರ್ದು. ನೀನು ನಿನ್ ಹಠ ಬಿಡ್ತಿಲ್ಲ, ಅವನು ಅವನ ಹಠ ಬಿಡ್ತಿಲ್ಲ. ಹಾಗಾದ್ರೆ ಒಂದ್ ಐಡಿಯಾ, ನಾವೆಲ್ಲರೂ ಹೋಗಿ ಅವನ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬಿಡಣ್ವಾ? ಏ ಹೌದು, ಅವನು ಅವಾಗ ಅಹಂಕಾರದಿಂದ ಗೆದ್ದೆ ಅಂತ ಫೀಲ್ ಮಾಡ್ಕೊಂತಾನೆ. ಅವಾಗ ನಮ್ಮನ್ ಸುಮ್ನೆ ಬಿಟ್ಬಿಡ್ತಾನೆ. ಏನಂತೀಯ? ನೋ ಅಂತೀನಿ. ಕೆಟ್ಟವ್ರ ಕಾಲ್ ಹಿಡಿಯೋದ್ರಿಂದ ದಾರಿ ಯಾವತ್ತೂ ನೆಟ್ಟಗಾಗಲ್ಲ. ನಾವ್ ಸಾರಿ ಕೇಳೋ ಬದ್ಲು ಅವನನ್ನೇ ಸರಿ ಮಾಡಿದ್ರೆ ಎಲ್ರಿಗೂ ಉಪಯೋಗ ಆಗುತ್ತೆ. ಅದೇನ್ ಸಾಧ್ಯ ಗೀತಾ? ಅವನನ್ನ ಸರಿ ಮಾಡಕ್ಕೆ ನಮ್ಮ ಹತ್ರ ಯಾವ ದಾರಿ ಇದೆ? ಇದೆ, ನನ್ ಹತ್ರ ದಾರಿ ಇದೆ. ಏನ್ ಮಾಡ್ತೀಯಾ? ಅವನ್ ಬಾಯಿ ಮುಚ್ಚಿಸ್ತೀನಿ. ನೀವ್ ಮನೆಗ್ ಹೋಗಿ, ನಾನ್ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಅವನ್ ಬಾಯಿ ಮುಚ್ಚಕ್ಕೆ. ಗೀತಾ, ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಇಲ್ಲಿ ನೋಡಿನಿ, 5 ನಿಮಿಷ ಸುಮ್ನೆ ಕೂತ್ಕೋಬಾರ್ದಾ? ನೀನ್ ಈ ರೀತಿ ಓಡಾಡ್ತಿದ್ರೆ ನನಗೂ ಟೆನ್ಷನ್ ಜಾಸ್ತಿ ಆಗುತ್ತೆ. ನನಗೂ ಅದೇ ಆಗ್ತಿದೆ ತಂಗಿಯವ್ವ, ನನಗೂ ಟೆನ್ಷನ್ ಆಗ್ತಿದೆ. ಗುರೂಜಿ ಭವಿಷ್ಯ ಹೇಳ್ದಾಗಿಂದ ಗೀತಾ ಅನ್ನೋ ಹೆಣ್ಣು ಯಾವ ರೂಪದಲ್ಲಿ, ಯಾವ ಆಂಗಲ್ ಅಲ್ಲಿ, ಎಷ್ಟೊತ್ತಲ್ಲಿ ಮನೆಗೆ ಎಂಟ್ರಿ ಕೊಡ್ತಾಳೋ ಅಂತ ಭಯ ಕಾಡ್ತಿದೆ ತಂಗಿಯವ್ವ. ನೆನೆಸ್ಕೊಂಡ್ರೆ ನಂಗೆ ಮೈ ನಡ್ಕ ಬರ್ತಿದೆ. ನೋಡ್ ನಾನು ಹೇಳಿದ್ದೆಷ್ಟು ಸತ್ಯ ನೋಡು. ಫೋನ್ ಬಡ್ಕೋತಿದೆ. ಬಡ್ಕೋತಿರೋದು ನನ್ ಫೋನ್ ಅಲ್ಲ, ನಿಂದು. ಹೊಸ ಜ್ಞಾನನೇ ಕಳೆದೋಗಿದೆ. ಅನ್ನೋನ್ ನಂಬರ್ ನಂಗೆ ಯಾರು ಫೋನ್ ಮಾಡೋದು? ಮೋಸ್ಟ್ಲಿ ಕಾಲ್ ಸೆಂಟರ್ ಹುಡುಗಿ. 3 ದಿನಕ್ಕೊಂದ್ಸರಿ ಫೋನ್ ಮಾಡಿಲ್ಲ ಅಂತಂದ್ರೆ ಪಾಪ ಹುಡುಗಿ ನಿದ್ದೆನೇ ಬರಲ್ಲ. ಹಲೋ ಹಲೋ, ನಾನು ಸರ್. ನಾನು ಅಂದ್ರೆ BP ಶ್ರೀನಿವಾಸ. ಅದೇ ನನ್ನ ಮಗಳು ರ್ಯಾಂಕ್ ಬಂದಿದ್ದಾಳೆ ಅಂತ ನಮ್ಮ ಮನೆಗೆ ಸ್ವೀಟ್ ತಗೊಂಡ್ಬಂದಿದ್ರಲ್ಲ, ಅವರೇ. ಜಸ್ಟ್ ಎ ಮಿನಿಟ್. ಹಂಗೆ ಈಗೇನಾಯ್ತು? ಬೀಗ್ರು ಫೋನ್ ಮಾಡಿದ್ದಾರೆ. ಬೀಗ್ರು ಏನ್ ಹೇಳ್ತಿದ್ಯಾ? ಗೀತಾಳ ಅಪ್ಪ ಫೋನ್ ಮಾಡಿದ್ದಾರೆ ತಂಗ್ಯವ್ವ. ಎಂತ ನಗುತ್ತಲ್ಲಿ ಬಂತು ಅನ್ನಂಗೆ ಬಂತಲ್ಲಮ್ಮ. ಮಾತಾಡ್ ಮುಗಿಸು, ನನಗೆ ಕೊಟ್ಟ. ಹಲೋ, ಹೇಳಿ. ಹೇಳೋದೇನಿಲ್ಲ, ಕೇಳೋದು ಬಾಕಿ ಇತ್ತು. ಏನು? ಆ 1 ನಿಮಿಷ. ನಮ್ಮ ಪಕ್ಕದ ಮನೆ ಸ್ನೇಹಿತರು ನಿಮ್ ಮನೆಗೆ ಮಿನಿಸ್ಟರ್ ಮನೆಯಿಂದ ಕಾರ್ ಬಂದಿತ್ತಲ್ಲ ಅಂತ ಕೇಳಿದ್ರು. ನಾನು ಎಲ್ಲ ವಿಷಯ ಸವಿವರವಾಗಿ ಅವ್ರಿಗೆ ಹೇಳಿದೀನಿ. ಆದ್ರೆ ನಿಮ್ ಬಾಯಿಂದ ಹೇಳ್ಬಿಟ್ರೆ ನಮಗ್ ಖುಷಿ ಆಗತ್ತೆ. ಅಲ್ಲ, ಏನ್ ಹೇಳ್ಬೇಕಿತ್ತು ರಾಯರೇ? ಅದೇ ಆ ಮಾತು ಹೇಳಿದ್ರಲ್ಲ, ಅದು. ಯಾವ ಮಾತು? ನೋಡಿ, ನಾನು 1000 ಜನರಿಗೆ 1000 ಮಾತು ಹೇಳಿರ್ತೀನಿ. ಯಾರಿಗೆ ಯಾವ್ದು ಬೇಕು ಅದನ್ನ ಆರಿಸ್ಕೊಂತಾರೆ. ನೀವು ಆ ಮಾತು ಈ ಮಾತು ಅಂತಂದ್ರೆ ಹೌ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾ ಮಿಸ್ಟರ್ BP ಶ್ರೀನಿವಾಸ್ ಅವರೇ? ಅದೇ ಸರ್, ಅದೇ ನಾನು ಮರ, ಬಿತ್ತನೆ, ಹಣ್ಣು. ಓ, ಆ ಮಾತು. ಅದನ್ನ ನಾನು ನಿಮಗೆ ಮತ್ತೆ ರಿಪೀಟ್ ಮಾಡ್ಬೇಕಾ? ನನಗಲ್ಲ, ನಮ್ಮ ಪಕ್ಕದ ಮನೆಯವರು ನಿಮ್ ಬಾಯಿಂದ ಕೇಳಬೇಕಂತೆ. ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ ಶ್ರೀನಿವಾಸ್ ಅವರೇ, ನೀವು ಗ್ರೇಟು, ಹಂಗಾಗಿ ನಿಮ್ಮ ಮಗಳು ಗ್ರೇಟು. ನೀವು ಬಿತ್ತಿದ್ದು ಮಾವಾಗಿರೋದ್ರಿಂದ ಬಂದಿರೋದು ಮಾವೇ. ಬೇವನ್ನು ಬಿತ್ತಿ ಮಾವನ್ನು ಬಯಸೋರು ಯಾರು? ಮೂರ್ಖರು. ಮರ ಒಳ್ಳೇದಿದ್ರೆ ಫಲಾನು ಒಳ್ಳೇದಿರುತ್ತೆ. ನೀವು ತುಂಬಾ ಒಳ್ಳೆಯವರು, ಹಂಗಾಗಿ ನಿಮ್ ಮಗಳು ಒಳ್ಳೆಯವಳು. ಸಾಕೆ. ನೋಡ್ದ್ಯಾ ನನ್ನ ಬಗ್ಗೆ? ಆಯ್ತಾ ಸರ್, ಇನ್ನೊಂದ್ಸರಿ ಹೇಳಿದ್ರೆ. ರೀ, ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಕೇಳಬೇಕು ಅಂತ ಅನಿಸ್ದಾಗೆಲ್ಲ ಮತ್ತೆ ಮತ್ತೆ ಓದ್ಕೊಂಡು ಕೇಳಿಸ್ಕೊಳ್ಳಿ.
ಒಳ್ಳೆ ಐಡಿಯಾ. ರೆಕಾರ್ಡಿಂಗ್ ಆಗಿದೆ, ಅದನ್ನೇ ಕೇಳಿಸ್ಕೊಳ್ತೀನಿ. ಓ ಥ್ಯಾಂಕ್ ಯು ವೆರಿ ಮಚ್. ರೆಕಾರ್ಡಿಂಗ್ ಆಗ್ತೀನಿ, ಕೇಳಿಸ್ಕೊ. ಬೇಡ ಬಿಡಪ್ಪ, ಆಗ್ಲೇ ಒಂದ್ಸತಿ ಕೇಳಿಸ್ಕೊಂಡಿದೀವಲ್ಲ. ಅಯ್ಯೇ ಸರಿಯಾಗಿ ಕೇಳಿಸ್ಕೊಳ್ಳೋ ಇನ್ನೊಂದ್ಸರಿ. ನೀನ್ ಇನ್ನೊಂದ್ ಕಡೆ ಹೋದಾಗ ನನ್ನ ಘನತನ ಅಕ್ಷರ ಸಹ ತಪ್ಪದೆ ಹೇಳೋದ್ ಬೇಡವೋ? ಇನ್ನೊಂದ್ ಲೋಟ ಕಾಫಿ ಕುಡಿತೀಯ? ಇಲ್ಲ, ನಂಗೆ ಬೇಡ. ಸುಶೀಲಾ, ಒಂದ್ ಲೋಟ ಕಾಫಿ ತಗೊಂಬಾರೆ, ಅವನಿಗೆ ಬೇಡವಂತೆ. ಹೇಳಿಸ್ಕೊಳ್ಳೋ. ದುರಹಂಕಾರ ಅನ್ನೋದು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಸತ್ತೆ. ಏನೇ ಆದ್ರೂ ಇನ್ನೊಬ್ರು ವಿದ್ಯೆ ಕಿತ್ಕೋತೀನಿ ಅಂತ ಚಾಲೆಂಜ್ ಮಾಡೋದನ್ನ ಯಾರೂ ಸಹಿಸಲ್ಲ. ನಡೆಯೋ ದಾರಿಗೆ ವಿನಾಕಾರಣ ಯಾರೇ ಅಡ್ಡ ಬಂದ್ರು ಅವ್ರನ್ನ ಪಕ್ಕಕ್ಕೆ ತಳ್ಳೋ ಅನಿವಾರ್ಯತೆ ಬಂದೇ ಬರುತ್ತೆ. ಇವತ್ತ ವಿಜಯ್ ಕೊಬ್ಬಿಗೆ ಒಂದ್ ಮುಕ್ತಿ ಹಾಡ್ಲೇಬೇಕು. ಹಾಡೇ ಹಾಡ್ತೀನಿ. ಏನೋ ಡೀಪ್ ಥಿಂಕಿಂಗ್ ಅಲ್ಲಿ ಇದ್ಯಾ? ಏನಾಯ್ತು ಮಗ? ನೀನ್ ಗೀತಾ ಕೌಂಟರ್ ಹೊಡೋದ್ಮೇಲೆ ಅವಳ ಮುಖ ಗಮನಿಸಿದೀಯಾ? ಹಾ, ಅದ್ರಲ್ಲೇನಿತ್ತು? ಲೋ ವಿಜಿ, ನಿನ್ ಮಾತಿಗೆ ಅವಳು ಹೆದರ್ಬೇಕಾಗಿತ್ತು. ಆದ್ರೆ ಮಾತಲ್ಲಿ ಹೆದರ್ಕೆನೆ ಇರ್ಲಿಲ್ಲ. ಮೈ ನಡಕ್ತಾ ಇರ್ಬೇಕಾಗಿತ್ತು, ಬಟ್ ನಡಕ್ತಾ ಇರ್ಲಿಲ್ಲ. ಅಟ್ಲೀಸ್ಟ್ ಅವಳು ಅಲ್ಲಿಂದ ಅಳುತ್ತಾ ಹೋಗ್ಬೇಕಾಗಿತ್ತು, ಬಟ್ ಅವಳು ಅಲ್ಲೇ ನಿಂತ್ಕೊಂಡಿದ್ರು. ಟೋಟಲ್ ಆಗಿ ಏನ್ ಹೇಳಕ್ ಬರ್ತಿದ್ಯಾ? ಪ್ರವಾಹ ಬಂದ್ರು ನಾನು ಇಲ್ಲೇ ನಿಂತ್ಕೊಂತೀನಿ, ನನಗೇನು ಭಯ ಇಲ್ಲ ಅನ್ನೋ ನಿರ್ಧಾರ ಅವಳ ಮುಖದಲ್ಲಿತ್ತು. ಅದಕ್ಕೆ ಲೋ ವಿಜಿ, ಅವಳೇನು ಮಾತಾಡ್ದೆ ನಿಧಾನಕ್ಕೆ ಹೋಗಿದ್ದಾಳೆ ಅಂದ್ರೆ ನಿನ್ ಕೌಂಟರ್ನ ಎನ್ಕೌಂಟರ್ ಮಾಡೋ ಯಾವ್ದೋ ಪ್ಲಾನ್ ಮಾಡ್ಕೊಂಡೇ ಹೋಗಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ. ವಿಜಯ್, ಹಾಗಾದ್ರೆ ಪಕ್ಕ ಅವಳು ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತಾಳೋ? ಪ್ರಿನ್ಸಿಪಲ್ ನಾನಂದ್ರೆ ಎದುರ್ಕೊಂಡ್ ಸಾಯ್ತಾನ. ಮಗ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವ್ರು ಕೇಳೋದು ನಮ್ಮ ಮಾತು. ಅವಳ ಅಪ್ಪನ್ ಕರ್ಕೊಂಡ್ ಬರ್ತಾಳ? ಬಂದ್ರೆ ಆಗೋದು ಅವಂಗೆ ಅವಮಾನ. ಹಾಗಾದ್ರೆ ಅವಳು ಏನ್ ಮಾಡಕ್ಕೂ ಸಾಧ್ಯ ಇಲ್ಲ, ಎಲ್ಲಿಗೋದ್ರೂ ಪ್ರಯೋಜನ ಇಲ್ಲ. ಅವಳು ಯಾವ ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆದ್ರು ಯಾವ ದೇವ್ರು ಬಂದ್ರು ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ.